ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ತಡರಾತ್ರಿ ರಾಮದುರ್ಗ ಪಟ್ಟಣದ ಬೆಳಗಾವಿ ರಸ್ತೆಯ ಬಳಿ ಇರುವ ಬಜರಂಗಿ ಆಟೋಮೊಬೈಲ್ ಕಳ್ಳತನವಾಗಿದೆ. ತಡರಾತ್ರಿ ಕಳ್ಳರು ಈ ಒಂದು ಅಂಗಡಿಯ ಸೆಟ್ಟರ್ನ ಮುರಿದು ಒಳಗಡೆ ನುಗ್ಗಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಕಳ್ಳತನ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ರಾಮದುರ್ಗದ ಪಿಎಸ್ಐ ಸುನಿಲ್ ಕುಮಾರ್ ನಾಯಕ್ ಸೇರಿದಂತೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಡರಾತ್ರಿ ಆಟೋಮೊಬೈಲ್ ಅಂಗಡಿ ಕಳ್ಳತನ ನಡೆದಿರುವ ಘಟನೆ ನಡೆದಿದೆ. ರಾಮದುರ್ಗ ಪಟ್ಟಣದ ಬೆಳಗಾವಿ ರಸ್ತೆ ಬಳಿ ಇರುವ ಆಟೋಮೊಬೈಲ್ ಅಂಗಡಿ ಕಳ್ಳತನವಾಗಿದ್ದು, ಅಂಗಡಿಯ ಶಟರ್ ಮುರಿದು ಅಂಗಡಿಯ ಒಳಗೆ ನುಗ್ಗಿ 5 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ರಾಜಸ್ಥಾನದ ಮೂಲದ ದಿನೇಶ್ ದಾಸ್ ಎಂಬುವರಿಗೆ ಸೇರಿದ ಬಜರಂಗ್ ಬಲಿ ಆಟೋಮೊಬೈಲ್ ಅಂಗಡಿಯಾಗಿದ್ದು, ತಡರಾತ್ರಿ 1 ಗಂಟೆ ಸುಮಾರಿಗೆ ಮುಸುಕುದಾರಿಗಳು ಆಗಮಿಸಿ ಸೆಟರ್ನ ಬೀಗ ಒಡೆದು ಹಣ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಈ ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ರಾಮದುರ್ಗದ ಪಿಎಸ್ಐ ಸುನಿಲ್ ಕುಮಾರ್, ಕ್ರೈಮ್ ಪಿಎಸ್ಐ ನಾಗರಾಜ್ ಕಾರ್ಗಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. एक बज के 15 के ऊपर क्या कैश होता क्या जी? कैश क्या पूरा ओनली फॉर कैश। कितना था? कितना 5,50,000। हाँ, सीसी कैमरा है क्या वहाँ? सीसी कैमरा है, बाहर का कैमरा ऊपर कर दिया, बंद कर दिया, अंदर कैमरा दिख रहा है, पूरा रेनकोट लगा हुआ है और मंकी कैप लगा हुआ है। छोटा बच्चा, एक आदमी बाहर से शटर खींचा, एक आदमी को अंदर भेजा, पूरा देख रहा है, 1 रुपया काइन हाइन सब लेके गया, क्या भी नहीं पीछे छोड़ा। वो लॉक नहीं किया था क्या? लॉक किया था। हाँ। उसने क्या भी कट करके अंदर से एक ऐसा राड डाला हुआ था, राड को बाहर निकाल के फिर अंदर से शटर खींच के बच्चे को अंदर भेजा, छोटे लड़के को। वो बाहर से हुआ क्या? कि फोड़ के नहीं हुआ, कि शटर ऊपर करके शटर खींच के, हाँ, शटर खींचने के बाद ऐसा हुआ, खींच के लेके गए। कैश कितना था? 5,50,000। 5 लाख। मटेरियल क्या भी लॉस हुआ क्या? मेटल क्या भी नहीं हुआ, मेटल का भी मालूम पड़ता नहीं है, ऑटोमोबाइल धंधे में क्या भी मालूम नहीं पड़ता, देखने के बाद मालूम पड़ता है। पेमेंट पूरा सुबह